ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ಗವರ್ನರ್ ಅನ್ನ ಭೇಟಿಯಾದ ಸಂದರ್ಭದ ವಿಜುವಲ್ಸ್ ಅನ್ನು ನಾವು ನಿರಂತರವಾಗಿ ತೋರಿಸ್ತಾ ಇದ್ವಿ ನಿಮಗೆ. ಸರ್ಕಾರ ರಚನೆಗೆ ಹಕ್ಕನ್ನ ಪ್ರತಿಪಾದಿಸಿದ್ದಾರೆ ವಿಜಯ್. ಟಿವಿಕೆ ಪಕ್ಷದಿಂದ 5 ಕಾಂಗ್ರೆಸ್ ಶಾಸಕರ ಬೆಂಬಲ ಪತ್ರವನ್ನ ಕೂಡ ವಿಜಯ್ ಕೊಟ್ಟಿದ್ದಾರೆ. ಅಲ್ಲಿಗೆ 107 ಟಿವಿಕೆ ಶಾಸಕರು +5, ಸೊ ಟೋಟಲ್ ಬರೋದು 112. ಬಹುಮತಕ್ಕೆ ಇನ್ನೂ 6 ಶಾಸಕರ ಅಗತ್ಯತೆ ಇದೆ. ಎಡಪಕ್ಷಗಳು PMK VCK ಬೆಂಬಲವನ್ನ ವಿಜಯ್ ಕೋರಿದ್ದಾರೆ. ಎಡಪಕ್ಷಗಳು ಒಂದು ವೇಳೆ ಬಂದ್ರೆ ಮುಸ್ಲಿಂ ಲೀಗ್ ಜೊತೆಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. PMK ಅನ್ನುವಂತಹ ಪಾರ್ಟಿ ದಲಿತ್ ಪಾರ್ಟಿ ಅದಿರೋದು NDA ಜೊತೆಗೆ. ಸೊ NDA ಮೈತ್ರಿಕೂಟವನ್ನ ಬಿಟ್ಟು ಇವ್ರ ಜೊತೆಗೆ ಸೇರ್ತಾರ. ಅವ್ರು ಟೋಟಲ್ ಆಗಿ ಒಂದು 4 ಜನ ಇದ್ದಾರೆ. ಬಟ್ ಇಷ್ಟು ನಂಬರ್ಸ್ ಅನ್ನು ಇಟ್ಕೊಂಡ್ರು ಕೂಡ ಜಸ್ಟ್ ಬಹುಮತವನ್ನ ಟಚ್ ಮಾಡ್ತಾರೆ ಅಷ್ಟೇನೆ. ಬಹುಮತವನ್ನ ದಾಟಿ ಒಂದು ಸುಸ್ಥಿರ ಸರ್ಕಾರ ಬೇಕು ಅಂದ್ರೆ ತುಂಬಾ ದೊಡ್ಡ ನಂಬರ್ನ ಅಗತ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಬಹುಮತವನ್ನ ಟಚ್ ಮಾಡೋಷ್ಟು ಲೆಕ್ಕಾಚಾರ ಮಾತ್ರ ನಮಗೆ ಮೇಲ್ನೋಟಕ್ಕೆ ಸಿಗ್ತಾ ಇದೆ. ಬರೀ 180 ನಂಬರ್ಸ್ ಇಟ್ಕೊಂಡು ತುಂಬ ದಿನ ಸ್ಟೇಬಲ್ ಸರ್ಕಾರವನ್ನು ಕೊಡೋದಕ್ಕಾಗಲ್ಲ. ಬಿಕಾಸ್ ಗೌರ್ಮೆಂಟ್ ರನ್ ಮಾಡಿದ್ಮೇಲೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು ಸವಾಲುಗಳು ಎದುರಾಗುತ್ತೆ. ಬ್ಲ್ಯಾಕ್ ಮೇಲ್ಗಳಿಗೆ ಮಂಡಿ ಉರ್ಬೇಕಾಗತ್ತೆ. ಅದಾಗಬಾರ್ದು ಅಂದರೆ ಮೈತ್ರಿ ಮಾಡಬೇಕಾದ್ರೆ ಜೋಪಾನ ಮಾಡ್ಕೊಳ್ಬೇಕಾಗತ್ತೆ. ಸೊ ಏನು ಸಾಧ್ಯತೆ ಇದೆ ನೋಡಿ? ಇವತ್ತು ತಮಿಳುನಾಡಿನ ರಾಜಕಾರಣವನ್ನು ಗಮನಿಸಿದರೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು ಒಂದಷ್ಟು ಕಷ್ಟ ಸಾಧ್ಯ. ಯಾಕೆಂದರೆ DMK ಮತ್ತು AIDMK ಎರಡೂ ಕೂಡ ಐಡಿಯಾಲಜಿಕಲಿ ಪರಸ್ಪರ ತದ್ವಿರುದ್ಧ ಇರುವಂತಹ ಪಕ್ಷಗಳು. ಇವೆರಡೂ ಪಕ್ಷಗಳು ಮೇಲ್ನೋಟಕ್ಕೆ ಒಂದಾಗುವಂತಹ ಯಾವುದೇ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸೊ ಈ ಪಕ್ಷಗಳು ಒಂದಾಗದ ಹೊರತು ತಮಿಳುನಾಡಿನಲ್ಲಿ ಬೇರೆ ಸರ್ಕಾರ ರಚನೆ ಆಗುವಂಥದ್ದು ಬಹುತೇಕ ಡೌಟ್. ಆದಾಗ್ಯೂ ಕೂಡ TVK ಅತಿ ದೊಡ್ಡ ಪಕ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಸಣ್ಣ ಪಕ್ಷಗಳ ಜೊತೆಗೆ ಸರ್ಕಾರವನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಅವ್ರಿಗೆ ಅಗತ್ಯ ಇರುವಂಥದ್ದು 118, ಅಟ್ಲೀಸ್ಟ್ ಒಂದು 120 ಕ್ರಾಸ್ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾಕೆಂದ್ರೆ ಬಹುಮತವನ್ನು ಒಮ್ಮೆ ಸಾಬೀತು ಮಾಡಿದ ಬಳಿಕ ಮತ್ತೆ ಮುಂದಿನ ದಿನಗಳಲ್ಲಿ ಶಾಸಕರ ಬೆಂಬಲವನ್ನು ಹೆಚ್ಚು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರಿಬಹುದು. ಈಗ ಇರುವಂಥ ಅಗ್ನಿ ಪರೀಕ್ಷೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಕೆಲಸಗಳು ಕೂಡ ತೆರೆಮರೆಯಲ್ಲಿ ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಒಂದಷ್ಟು ಬೆಂಬಲವನ್ನು ಪಡೆಯುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಈಗ ಸಣ್ಣ ಸಣ್ಣ ಪಕ್ಷಗಳನ್ನು ತೆಗೆದುಕೊಂಡು ಸರ್ಕಾರವನ್ನು ಮಾಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಒಂದು ಟೆಕ್ನಿಕಲ್ ಆಗಿ ಸುಮ್ಮನೆ ಯೋಚನೆ ಮಾಡಿ ನೋಡೋದಾದ್ರು DMK ಮತ್ತು AIDMK ಒಂದಾಗಿ ಈ ಇತರೆ ಪಕ್ಷಗಳು ಬೆಂಬಲವನ್ನು ಕೊಟ್ಟರೆ ಎರಡನೇ ಸರ್ಕಾರ ಅಥವಾ ಪರ್ಯಾಯ ಸರ್ಕಾರ ರಚನೆ ಆಗುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಇವತ್ತಿನ ಅಂಕಿ ಸಂಖ್ಯೆಗಳ ಪ್ರಕಾರ ಒಂದ್ ವೇಳೆ ಈ ಎರಡೂ ಪಕ್ಷಗಳು ಒಂದಾಗದೇ ಇದ್ರೆ TVKಯನ್ನು ಹೊರತುಪಡಿಸಿದ್ರೆ ಇನ್ಯಾವ ಸರ್ಕಾರವೂ ಕೂಡ ಅಲ್ಲಿ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದು ಒಂದು ಸೇಫೆಸ್ಟ್ ಪಾಯಿಂಟ್ ಅಂತಲೂ ಕೂಡ ನಾವು TVKಗೆ ಹೇಳಬಹುದು. ಸೊ ಆ ಲೆಕ್ಕಾಚಾರದ ಮೇಲೆ ಸದ್ಯಕ್ಕೆ ಬಹುಮತಕ್ಕೆ ಬೇಕಾಗಿರುವಂಥ ಸಂಖ್ಯೆಗಳೆಷ್ಟು ಅದನ್ನು ರೀಚ್ ಔಟ್ ಮಾಡುವಂಥ ಪ್ರಯತ್ನಗಳು ಸದ್ಯಕ್ಕೆ TVK ನಾಯಕರ ಕಡೆಯಿಂದ ಆಗ್ತಾ ಇದೆ ಮಮತಾ.